ರಾಮು. ರಾಮು, ಸವಿತಾಳನ್ನ ಕಳಿಸೋ ವ್ಯವಸ್ಥೆ ಮಾಡ್ರಿ ಬೇಗನೆ. ಆಗಲಿ ಮಾವಂದರೆ. ಲಕ್ಷ್ಮಣ, ತಮ್ಮ ಲಕ್ಷ್ಮಣ, ಯಾಕಣ್ಣ ಕರೆಯುತ್ತಿರುವೆ? ನೋಡಪ್ಪ, ತಂಗಿ ಒಳಗೆ ಅಳುತ್ತ ಕೂತಿರುವಳು, ಅವಳಿಗೆ ಸಮಾಧಾನ ಮಾಡಿಕೊಂಡು ಕರಕೊಂಡು ಬಾರಪ್ಪ. ಆಯ್ತಣ್ಣ. ಬಾರಮ್ಮ. ನೀನು ತವರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಎತ್ತಮ್ಮ ಇದ್ದರೆ ಎಷ್ಟು ಆಸ್ತೂರದಿಂದ ನಿನಗೆ 4 ನುಡಿ ಮತ್ತುಗಳು ಹೇಳುತ್ತಿದ್ದಳಮ್ಮ, ಆದರೆ ನಿನಗೆ ಹಿರಿಯಣ್ಣನಾಗಿ ನಾನೇ ಇರುವಾಗ ನಿನಗೆ ಒಂದು 4 ಮುತ್ತು ಹೇಳುತ್ತೀನಿ ಕೇಳಮ್ಮ. ನೋಡು ತಂಗಿ, ಈ ಹಣಿಯ ಮೇಲೆ ಇರುವ ಕುಂಕುಮ, ಮೂಗಿನಲ್ಲಿ ಇರುವ ನತ್ತು, ಹಾಗೂ ಈ ನಿನ್ನ ಕೊರಳಲ್ಲಿ ಇರುವ ಕರಮಣಿಯ ಸರದ ತಾಳಿಯಮ್ಮ, ಮತ್ತು ಈ ನಿನ್ನ ಕೈಯಲ್ಲಿ ಇರುವ ಹಸಿರ ಬಳೆಯು, ನಿನ್ನ ಕಾಲಲ್ಲಿ ಇರುವ ಕಾಲುಂಗರಗಳು. ನೋಡು ತಂಗಿ, ಇದರಲ್ಲಿ ನಾನು ನಿನಗೆ 2 ಮುಖ್ಯದ ಮಾತು ಹೇಳುತ್ತೀನಿ ಕೇಳಮ್ಮ. ಈ ನಿನ್ನ ಕೊರಳಲ್ಲಿ ಕಟ್ಟಿದ ಈ ಕರಮಣಿಯ ಸರದ ತಾಳಿಯಮ್ಮ, ಗಂಡನ ಮನೆಯಲ್ಲಿ ಎಷ್ಟ ಕಷ್ಟ ಬಂದರೂ ನೀನು ತಾಳಿ ಬಾಳಬೇಕೆಂಬುವುದು ಈ ಸೂತಕ ಸೂತ್ರವಮ್ಮ. ನೋಡು ತಂಗಿ, ಈ ನಿನ್ನ ಕಾಲಲ್ಲಿ ಇರುವ ಕಾಲುಂಗರಗಳದು ತವರ ಮನೆಯಿಂದ ಗಂಡನ ಮನೆಗೆ ಹೋಗಿ ಗಂಡನೇ ಪತಿಯ ಪರಮಾತ್ಮನೆಂದು ತಿಳಿದು ನೀನು ಗಂಡನ ಮನೆಯಲ್ಲಿ ತಪ್ಪು ಹೆಜ್ಜೆ ಇಡಬಾರದೆಂದು ಈ ನಿನ್ನ ಕಾಲಿನಲ್ಲಿ ಕಾಲುಂಗರ ಹಾಕಿದರಮ್ಮ, ಕಾಲುಂಗರ ಹಾಕಿದ್ದಾರೆ. ನೋಡು ತಂಗಿ, ನೀನು ಒಂದು ವೇಳೆ ತಪ್ಪು ಹೆಜ್ಜೆ ಇಟ್ಟರೆ ಈ ನಿನ್ನ ಪಾಲಿಗೆ ಈ ಅಣ್ಣ ಸತ್ತನೆಂದು ಅಣ್ಣನ ನುಡಿಯಮ್ಮ, ಈ ಅಣ್ಣನ ನುಡಿ. ದೇವರ ಕೊಟ್ಟ ತಂಗಿ, ದೇವರ ಕೊಟ್ಟ ತಂಗಿಯರ ತಾರ್ಥ ಈ ಅಣ್ಣನ ನುಡಿ. ನೀನು ಈ ಅಣ್ಣನ ನುಡಿಯಂತೆ ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕು. ಅಣ್ಣ, ನಿನ್ನ ಆಸೆಯಂತೆ ನಾನು ಆದರ್ಶ ಗೃಹಿಣಿಯಾಗಿ ಜೀವನ ಮಾಡ್ತೀನಣ್ಣ. ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಹುಣ್ಣಾಗಲಾರದೆ ಕೀರ್ತಿ ತರುವಂತ ಆದರ್ಶ ಗೃಹಿಣಿಯಾಗಿ ನಾನು ಜೀವನ ಮಾಡ್ತೀನಣ್ಣ. ಅಣ್ಣ, ನೀನು ಹೆತ್ತವರ ಸ್ಥಾನದಲ್ಲಿ ನಿಂತು ನನ್ನ ಮದುವೆ ಮಾಡಿ ನನ್ನನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದೆಯಲ್ಲಣ್ಣ, ಇದನ್ನ ನೋಡೋದಕ್ಕೆ ನಮ್ಮ ಹೆತ್ತವರು ಇದ್ದಿದ್ರೆ ಅದೆಷ್ಟು ಹರ್ಷ ಪಡ್ತಾ ಇದ್ರು. ಅಳಬೇಡಮ್ಮ, ಅಳಬೇಡ. ನೀನು ನನಗೆ ನಿಜವಾಗಲೂ ದೇವರ ಕೊಟ್ಟ ತಂಗಿ. ನೋಡು ತಂಗಿ, ತವರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ನಾನು ನಿನಗೆ ಪತಿವೃತ್ತಿಯ ಹಿತ ನುಡಿಯ ಬುತ್ತಿಯನ್ನು ಈ ನಿನ್ನ ಮಸ್ತಕದಲ್ಲಿ ಕಟ್ಟಿದೆ. ನೀನು ಆ ಗಂಡನ ಮನೆಯಲ್ಲಿ ಹಸಿವು ಆದಾಗ ಈ ಬುತ್ತಿ ಬಿಚ್ಚಿ ಉಣ್ಣುವುದು ಕರ್ತವ್ಯ ನಿನ್ನದಮ್ಮ. ನೋಡು ತಂಗಿ, ಸತಿ ಸಾವಿತ್ರಿ, ಸೀತಾದೇವಿ, ಮಂಡೋದರಿ, ಸಂತ ಸಕುಬಾಯಿಯಂತೆ ನೀನಾಗಬೇಕಮ್ಮ, ನೀನಾಗಬೇಕು. ನೋಡು ತಂಗಿ, ಇದು ಈ ಅಣ್ಣನ ರಾಮು, ಜಗದ ಸೃಷ್ಟಿ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡ್ತೀಯ.
ನಿನ್ನ ಮಾತು ಕೇಳಕ್ ನಿಂತರೆ ನನ್ನ ಮನಸ್ಸು ರೋಮಾಂಚಕಾರಿ ಆಗುತ್ತದೆ. ಏ ಸವಿತಾ, ನಿನ್ನ ಮಾತಿನ ಅರ್ಥ ತಿಳಿದುಕೊಂಡು ಬಾಳಿದ್ರೆ ಸೇರುವೊಂದು ಗರ್ತಿಯಲ್ಲಿ ಸಾಲಿಯಲ್ಲಿ ಸದಾ ಖಂಡಿತ. ಮಾವನವರೇ, ನನ್ನ ತಂಗಿ ಬಡತನದ ಸುಗುಸಾಗಿ ನಿಮ್ಮ ಸಿರಿತದ ಅರಮನೆಗೆ ಶುಚಿಯಾಗಿ ಹೊರಟಿದ್ದಾಳೆ. ಭಾವನಾದವರು ತಾವು ನನ್ನ ತಂಗಿಯ ನುಡಿಯಲ್ಲಿ ನುನ್ನೆ ತೊಡರು ಬಂದರೆ ಸುಧಾರಿಸಿಕೊಂಡು ಹೋಗೋ ದೊಡ್ಡೋಣೆ ನಿಮ್ಮದು ಮಾವನವರೇ, ನಿಮ್ಮದು. ಲಕ್ಷ್ಮಣ, ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗುವೆಂದರೆ ಹೊಣೆಯನು ನನ್ನ ಮೇಲೆ ಹಾಕೋಯಲ್ಲ. ಆದರೆ ಇಷ್ಟ ಮಾತ್ರ ಸತ್ಯ, ನಮ್ಮ ಬಂಧು ಬಾಂಧವರಿಗೆ ಯಾವ ತೊಂದರೆಯನ್ನು ತೊಡಗಿ ಬಾರಂತೆ ನೋಡ್ಕೋತೀನಿ. ನಿನ್ನ ಮಾತಿನಂತೆ ನಡೆದುಕೊಂಡು ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಆ ಪರಮೇಶ್ವರನಲ್ಲಿ ಭಕ್ತಿಯನ್ನಿಟ್ಟು ಮುಕ್ತಿಯನ್ನ ಹೊಂದುತ್ತೀನಣ್ಣ. ಪತಿಯೇ ಪರಮೇಶ್ವರನೆಂದು ಪತಿ ಪಾದ ಸೇವೆಯನ್ನ ಮಾಡಿ ಮುಕ್ತಿ ಮಾರ್ಗವನ್ನ ಕಾಣ್ತೇನೆ. ಅಣ್ಣ, ಚಿಕ್ಕವಳಿದ್ದಾಗಿನಿಂದ ತುತ್ತಿಟ್ಟು ಬೆಳೆಸಿ ಜೋಪಾನ ಮಾಡಿ ನನ್ನ ಇಷ್ಟು ದೊಡ್ಡವಳನ್ನಾಗಿ ಮಾಡಿದೀಯ. ತಂದೆ ತಾಯಿಗಳ ನೆನಪು ಕೂಡ ನನಗಾಗಲಾರದಂತೆ ಬೆಳೆಸಿ ಯಾವ ಕೊರತೆಯೂ ಆಗದಂತೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾ ಇದ್ದೀಯ. ನಿನ್ನ ಬಿಟ್ಟು ನಾನು ಹೇಗಿರ್ಲಣ್ಣ? ಹಾ ರಾಮು, ವೇಳೆ ಬಾಳವಾಯ್ತು, ಕಳಿಸೋ ವ್ಯವಸ್ಥೆ ಮಾಡ್ರಿ. ಆಯ್ತು ಮಾವಂದರಿ. ತಮ್ಮ ಲಕ್ಷ್ಮಣ, ಒಳಗೆ ಹೋಗಿ ಬಳಿಯೇ ಸೀರೆಯ ಕುಂಕುಮವನ್ನು ತೆಗೆದುಕೊಂಡು ಬಾರಪ್ಪ. ಹೆತ್ತಮ್ಮ ಇಲ್ಲದ ಈ ಕರುಳ ಕುಡಿಗೆ ಹೆತ್ತಮ್ಮ ನಾವೇ ಆಗಿ ಉಡಿಯ ತುಂಬ ಕಳಿಸಬೇಕಪ್ಪ, ಉಡಿಯ ತುಂಬ ಕಳಿಸಬೇಕು. ಆಗಲಿ ಅಣ್ಣ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮಣ್ಣಾಗಿ ಹೋಗುವರೆಗೂ ಹುಟ್ಟಿದ ಮನೆಗೂ ಕೊಟ್ಟಿರುವ ಮನೆಗೂ ಕೀರ್ತಿ ಶಾಲೆಯಾಗಿ ಬಾಳಮ್ಮ ತಂಗಿ. ಏನೆಲ್ಲ ಮರೆತರು ತಂಗಿ ತವರೂರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಂಗಿ ತವರೂರ ನೀ ಮರಿಬ್ಯಾಡ. ಹೆಣ್ಣಿಗೆ ಶೃಂಗಾರವು ತವರು ಮನೆಯ ಕುಂಕುಮವು. ಹೆಣ್ಣಿಗೆ ಶೃಂಗಾರವು ತವರು ಮನೆಯ ಕುಂಕುಮವು. ಕೆಡಿಸದಿರು ತಂಗಿ ತವರಿನ ಮರ್ಯಾದೆಯನ್ನು, ಅಳಿಸದಿರು ತಂಗಿ ಗಂಡನ ಮನೆ ಕೀರ್ತಿಯನ್ನು. ಹೊರಟಿರುವೆ ಗಂಡನ ಮನೆಗೆ ಜೊತೆಗಿಹನು ಪ್ರೇಮದ ಪತಿಯು. ಹೆಣ್ಣಿಗೊಮ್ಮೆ ಸಿಕ್ಕೇ ಸಿಗುವುದು ತವರು ಮನೆಯ ಸಿರಿಗುಂಕುಮವು. ಅಂಗಜ ಅಲಜ ಮಾಡಲು ಸಾಗಿ ಪತಿ ಜೊತೆಗಿರುವ ಹೃದಯ. ಏನೆಲ್ಲ ಮರೆತರು
ಆರೋಗ್ಯದ ಕಡೆ ಗಮನ ಕೊಡು. ಕೆಲಸ ಕೆಲಸ ಅಂತ ಕೆಲಸದ ಕಡೆನೇ ಗಮನ ಕೊಟ್ಟು ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಣ್ಣ. ಅಣ್ಣ, ನೀನು ಕೂಡ ಅಣ್ಣನಿಗೆ ಎದುರುತ್ರ ಕೊಡೋದು, ಅವನ ಜೊತೆಲಿ ಜಗಳ ಮಾಡೋದು ಮಾಡಬೇಡಣ್ಣ. ಆಗಲಿ ತಂಗಿ, ಹಾಗೆ ಬಾ. ಲಕ್ಷ್ಮಣ, ಹೋಗಪ್ಪ, ಆ ತಂಗಿಯಲ್ಲಿ ಉಡಿಯಲ್ಲಿ ಇರುವ ಉಡಿಯಕ್ಕೆ ತೆಗೆದುಕೊಂಡು ಬಾರಪ್ಪ. ಇಲ್ಲಣ್ಣ, ಹಿರಿಯಣ್ಣ ನೀನೇ ಆಗಿರುವಾಗ ನೀನೇ ಹಾಕಿಸಿಕೊಳ್ಳೋಣ. ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿದಿ ತವರೂರ, ಬಿಟ್ಟು ಹೊಂಟಿದಿ ತಂಗಿ ತವರೂರ. ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿದಿ ತವರೂರ.